ಹಾಯ್, ನಾನು ಖುಷ್ಬು. ನನ್ನ ಸಕ್ಸಸ್‌ನ ನಂತರ ನನ್ನ ತಂದೆ ಸೌತ್‌ನ ಪ್ರೊಡ್ಯೂಸರ್‌ಗಳ ಹಿಂದೆ ಬಿದ್ದು, ನಾನು ಒಂದು ನೈಟ್‌ಗೆ 25,000ಕ್ಕೆ ಬರ್ತಾಳೆ ಅಂತ ಹೇಳ್ತಿದ್ರು ಅನ್ನೋದನ್ನ ಪ್ರೊಡ್ಯೂಸರ್‌ಗಳೇ ನನ್ನ ಹತ್ರ ಹೇಳ್ತಿದ್ರು. ಈ ಬೇಸಿಕಲಿ ಟ್ರೈ ಟು ಸೆಲ್ ಮೀ. ನನ್ನ ಸೆಕ್ಸುವಲಿ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ರು. ಆಗ ನನ್ನ ವಯಸ್ಸು 16 ವರ್ಷ. ಈ ವಿಷಯವನ್ನ ಪ್ರೊಡ್ಯೂಸರ್‌ಗಳೇ ನನ್ನ ಹತ್ರ ಬಂದು ಹೇಳ್ತಾ ಇದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ ಇನ್ಫೋ. ಖುಷ್ಬು ಅವರು ಇದುವರೆಗೂ ಹಂಚಿಕೊಳ್ಳದ ವಿಷಯವನ್ನ ಇತ್ತೀಚೆಗೆ ಮನಸ್ಸು ಬಿಚ್ಚಿ ಹಂಚಿಕೊಂಡಿದ್ದಾರೆ. ಅದು ಮೋಜೋ ಸ್ಟೋರಿ ಎಂಬ ಚಾನಲ್‌ನಲ್ಲಿ. ಇತ್ತೀಚೆಗೆ ತುಂಬಾ ಜನ ಈ ವಿಷಯಗಳನ್ನ ಮರೆತಿರಬಹುದು. ನಾನು 22 ಕ್ರಿಮಿನಲ್ ಕಂಪ್ಲೇಂಟ್‌ಗಳ ವಿರುದ್ಧ ಹೋರಾಡಿದ್ದೇನೆ. ಕೇಸ್ಗಳಿಗೆ ಕಾರಣ ನಾನು ಒಬ್ಬ ಹೆಂಗಸು ಬಂದು ತಮ್ಮನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳುವುದರ ಜೊತೆಗೆ ನಾನು ಪ್ರಿಮೆರಿಟಿಯಲ್ ಅಫೇರ್ ಹಾಗೂ ಅದರ್ ಸೆಕ್ಷುವಲ್ ಡಿಸೀಸ್, ಅನ್ವಾಂಟೆಡ್ ಪ್ರೆಗ್ನೆನ್ಸಿಗಳ ವಿರುದ್ಧ ಮಾತಾಡಿದ್ದಕ್ಕಾಗಿ ಅಷ್ಟೆಲ್ಲ ಕೇಸ್ಗಳು ನನ್ನ ಮೇಲೆ ಬಂದಿತ್ತು. ನನ್ನ ಜೀವನದ ದೊಡ್ಡ ಹೋರಾಟ ಅಂದ್ರೆ 2005 HIV ಸಮಸ್ಯೆ ದೊಡ್ಡದಾಗಿ ಕಾಡಿತ್ತು. ತಮಿಳುನಾಡಿನ ನಾಮಕಲ್ ಎಂಬ ಸ್ಥಳದಲ್ಲಿ HIV ಕೇಸ್ಗಳು ಎಷ್ಟಿತ್ತು ಅಂದ್ರೆ ಅದು ದೇಶದ ನಂಬರ್ 1 ಪ್ಲೇಸ್ ಆಗಿತ್ತು. HIV ಸೋಂಕಿತರ ಸಂಖ್ಯೆಯಲ್ಲಿ ಅಲ್ಲಿನ ಸೆಕ್ಷುವಲ್ ವರ್ಕರ್ಗಳಿಗೆ HIV ಸೋಂಕನ್ನು ಗಂಡಸರು, ಅದರಲ್ಲೂ ಲಾರಿ ಡ್ರೈವರ್ಗಳು, ಟ್ರಕ್ ಡ್ರೈವರ್ಗಳು ಬಂದು HIVಯನ್ನು ಟ್ರಾನ್ಸ್ಫರ್ ಮಾಡ್ತಿದ್ರು. ಹೀಗೆ ಬೇಡದ ಪ್ರೆಗ್ನೆನ್ಸಿಯಿಂದ ನವಜಾತ ಶಿಶುಗಳನ್ನು ಕಸಕ್ಕೆ ಎಸೆತಿದ್ರು. ಇದರ ವಿರುದ್ಧ ಆರ್ಟಿಕಲ್ ಬರೀತಿದ್ದೆ. ಸೆಕ್ಷುವಲ್ ವರ್ಕರ್ಗಳು ಅನ್ವಾಂಟೆಡ್ ಪ್ರೆಗ್ನೆನ್ಸಿಯನ್ನು ತಡೆಗಟ್ಟುವ ಬಗ್ಗೆ ಅವೇರ್ನೆಸ್ ಮೂಡಿಸುವ ಉದ್ದೇಶ ನನಗಿತ್ತು. ಆದರೆ ಕೆಲವು ಜನರು, ಪೊಲಿಟಿಕಲ್ ಪಾರ್ಟಿಗಳು ನನ್ನ ಕಲ್ಚರ್ಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದೀನಿ ಅನ್ನೋ ರೀಸನ್ ಕೊಟ್ಟು ಮಾರಾಲಿಟಿಗೆ ವಿರುದ್ಧವಾಗಿ ಹೆಂಗಸರನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಕೇಸ್ಗಳನ್ನು ಹಾಕ್ತಾ ಇದ್ರು. ನನ್ನ ಮೇಲೆ 46 ಕೇಸ್ಗಳಿದ್ದವು. 26 ಕೇಸ್ಗಳು ಕ್ಲಿಯರ್ ಆದವು. 22 ಕೇಸ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಫೈಟ್ ಮಾಡಿ ಕ್ಲಿಯರ್ ಮಾಡಿದೆ. ಒಂದು ಕೇಸು ಪೊಲಿಟಿಕಲ್ ಮೋಟಿವೇಟೆಡ್ ಆಗಿತ್ತು. ನಾನ್ ಬೇಲಬಲ್ ಕೇಸ್ ಹಾಕಿದ್ರು. ಅದರಿಂದ ತಪ್ಪಿಸಿಕೊಳ್ಳಲು ನಾನು ತಲೆಮರೆಸಿಕೊಳ್ಳಬೇಕಾಯಿತು. ಆಗ US ನಲ್ಲಿದ್ದ ಕಮಲ್ ಹಾಸನ್ ಅವರು ಫೋನ್ ಮಾಡಿ, ಯಾಕೆ ಬಚ್ಚಿಟ್ಟುಕೊಂಡಿದ್ದೀಯಾ, ನನಗೆ ಆಪ್ಷನ್ ಇಲ್ಲ ಅಂದಿದ್ದೆ. ಹೋಗು ಸರೆಂಡರ್ ಆಗು ಅಂದಿದ್ರು. ಯಾಕೆ ನಾನು ಸರೆಂಡರ್ ಆಗಬೇಕು, ನಾನು ತಪ್ಪು ಮಾಡಿಲ್ಲ ಅಂದಿದ್ದೆ. ನೀನು ತಪ್ಪು ಮಾಡಿಲ್ಲ, ಅದಕ್ಕೆ ನೀನು ಸರೆಂಡರ್ ಆಗಬೇಕು ಅಂತ ಹೇಳಿದ್ರು. ನೀ ಹೇಳಿದಕ್ಕೆ ನಾಚಿಕೆ ಆಗಿದ್ಯಾ ಅಂದ್ರು. ಇಲ್ಲ ಅಂದೆ. ನೀ ಮಾಡಿದ್ದು ಖಂಡಿತ ತಪ್ಪ ಅಂದ್ರು. ಇಲ್ಲ ಅಂದೆ. ಸತ್ಯ ಹೇಳಿದ್ಯಾ? ಹೌದು ಅಂದೆ. ಮತ್ತೆ ನಾ ಹೇಳಿದಂಗೆ ಮಾಡು, ಫೇಸ್ ದ ಟ್ರೂತ್ ಅಂತ ಹೇಳಿದ್ರು. ನನ್ನ ಗಂಡನ ಹತ್ರ ಹೇಳಿದೆ, ನಾನು ಜೈಲು ಕಂಬಿ ಹಿಂದೆ ನಿಲ್ಲೋಕೆ ರೆಡಿ ಇದ್ದೀನಿ, ಆದರೆ ಇನ್ನು ಮುಂದೆ ನಾನು ನನ್ನ ಹೈಡ್ ಮಾಡಿಕೊಳ್ಳೋಕೆ ರೆಡಿ ಇಲ್ಲ. ನಾನು ಜೈಲಿನಲ್ಲಿ ಇರೋಕೆ ರೆಡಿ ಇದ್ರೆ ಫೇಸ್ ಮಾಡು ಅಂತ ಅಂದಿದ್ರು. ಮತ್ತೊಂದು ಕಾಂಟ್ರವರ್ಸಿ ಅಂದ್ರೆ ಸ್ಪೀಚು ಟ್ರೋಲು ಓವರ್ ಆದಾಗ ಮಾಡಿದ ಒಂದು ಟ್ವೀಟ್, ಗೆಟ್ ಓವರ್ ಇಟ್, ಎಸ್ ಐ ಆಮ್ ಅ ಖಾನ್ ಅಂತ ಟ್ವೀಟ್ ಮಾಡಿದ್ದೆ. ಇದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಅದು ನನ್ನ ರಿಲಿಜಿಯನ್ ಮೇಲೆ ತುಂಬಾ ಊಹಾಪೋಹಗಳಿದ್ದವು. ನಾನು ಮುಸ್ಲಿಮು, ಕನ್ವರ್ಟೆಡ್ ಅಂತೆಲ್ಲ ಟ್ರೋಲ್ ಆಗ್ತಾ ಇತ್ತು. ಹೌದು, ನಾನು ಹುಟ್ಟಿದ್ದು ನಖತ್ ಖಾನ್ ಅನ್ನೋ ಹೆಸರಿನ ಮುಸ್ಲಿಂ ಹುಡುಗಿಯಾಗಿ. ಸಿನಿಮಾ ರಂಗಕ್ಕೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಾಗ ಖುಷ್ಬು ಅನ್ನೋ ಹೆಸರಿನಿಂದ ಜನರಿಗೆ ಪರಿಚಯ ಆದೆ. ನಾನು ಎಲ್ಲೂ ಹೈಡ್ ಮಾಡಿಲ್ಲ ನಾನು ಮುಸ್ಲಿಂ ಅಂತ. ಎಸ್, ನಾನು ಮುಸ್ಲಿಂ. ನನ್ನ ಧರ್ಮದ ಆಚರಣೆ ಇನ್ಬಿಲ್ಟ್ ಆಗಿ ಬಂದಿದೆ. ಹೌದು, ನಾನು ಮುಸ್ಲಿಂ ಆಗಿ ಬೆಳೆದಿದ್ದೇನೆ. ನಂತರ ನಾನು ಪ್ರಾಪರ್ ಹಿಂದೂ ಆಗಿದ್ದೇನೆ. ನಾನು ಹಿಂದೂಯಿಸಮ್ ಅನ್ನು ಪ್ರಾಕ್ಟೀಸ್ ಮಾಡಿದ್ದೇನೆ. ಗುರುವಾರ ನಾನು ಪೂಜೆ ಮಾಡ್ತೀನಿ. ಆ ದಿನ ನಾನು ನಾನ್ ವೆಜ್ ಮಾಡಲ್ಲ. ಮತ್ತೆ ಪರ್ಟಿಕ್ಯುಲರ್ ಮಂತ್ ಕೂಡ ನಾವು ನಾನ್ ವೆಜ್ ಮಾಡಲ್ಲ. ಧರ್ಮದ ಆಚರಣೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ. ಏಕೆಂದರೆ ನಾನು ಹಿಂದೂ ಹುಡುಗನನ್ನ ಮದುವೆ ಆಗಿದ್ದೇನೆ. ಅವರು ಓಪನ್ ಮೈಂಡೆಡ್ ಹಾಗೂ ನಾವು ನಮ್ಮ ಮಕ್ಕಳನ್ನ ಅವರಿಷ್ಟದಂತೆ ಬಿಟ್ಟಿದ್ದೀವಿ. ನನ್ನ ಫ್ಯಾಮಿಲಿ ನನ್ನನ್ನ ನಕ್ಕತ್ ಅಂತಲೇ ಕರೀತಾರೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲವು ಜನ ಮಾತ್ರ ನಕ್ಕತ್ ಅಂತಾನೆ ಕರೀತಾರೆ. ಆದರೆ ಅದು ನನ್ನ ಪರ್ಸನಲ್. ನನ್ನ ಜನಕ್ಕೆ ಖುಷ್ಬು ಅಂತಾನೆ ಪರಿಚಯ ಆಗಿದ್ದೀನಿ. ಹಾಗಾಗಿ ನನಗೆ ಸ್ಟ್ರೇಂಜರ್ಗಳು ಖುಷ್ಬು ಅಂತ ಕರೆದ್ರೇನೆ ನನಗೆ ಇಷ್ಟ ಆಗುತ್ತೆ. ನಾನು ಹುಟ್ಟಿದ್ದು ಮುಂಬೈ ಹಾಗೂ ಬೆಳೆದಿದ್ದು ತಮಿಳುನಾಡಲ್ಲಿ. ನನ್ನ ಲೈಫಲ್ಲಿ ನಡೆದ ಅತ್ಯಂತ ಅಮಾನವೀಯ ಘಟನೆ ಅಂದ್ರೆ 8 ವರ್ಷದಲ್ಲಿ ನನ್ನ ತಂದೆಯಿಂದಲೇ ನಾನು ಸೆಕ್ಷುವಲಿ ಅಬ್ಯೂಸ್ಡ್ ಆಗಿದ್ದು. 15 ವರ್ಷದ ನಂತರ ಅದನ್ನು ಹೇಳಿಕೊಳ್ಳಲು ಸಾಧ್ಯ ಆಯಿತು. ಆ ನೋವು ಎಂದಿಗೂ ಸಾಯೋದಿಲ್ಲ. ನಾನು 16ನೇ ವಯಸ್ಸಿನಲ್ಲಿ ನನ್ನ ತಂದೆಯನ್ನು ಕೊನೆ ಬಾರಿ ನೋಡಿದ್ದು. ಆತ ಎಲ್ಲ ಪ್ರೊಡ್ಯೂಸರ್ಗಳ ಹಿಂದೆ ಬಿದ್ದು ನಾನು 25,000ಕ್ಕೆ ಒಂದು ರಾತ್ರಿಗೆ ಬರ್ತಾಳೆ ಅಂತ ನನ್ನ ಸೆಕ್ಷುವಲ್ ಆಗಿ ಸೆಲ್ ಮಾಡೋಕ್ಕೆ ನೋಡಿದ್ರು. ಅದನ್ನ ಪ್ರೊಡ್ಯೂಸರ್ಗಳು ನನ್ನ ಹತ್ರ ಬಂದು ಹೇಳ್ತಾ ಇದ್ರು. ಆಗ ನನಗೆ 16 ವರ್ಷ. ಆ ಸಮಯದಲ್ಲಿ ನನಗೆ ಅನಿಸಿದ್ದು ನಾನು ಅವನನ್ನ ಕೊಂದು ಬಿಡಬೇಕು ಅಂತ. ಆದ್ರೆ ನನ್ನ ಕೈಯನ್ನು ಡರ್ಟಿ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ಬಿಟ್ಟಿದ್ದೆ. ಖಂಡಿತ ನಾನು ಸಾಯಿಸುವಷ್ಟು ಕೋಪ ಇತ್ತು. ಆದರೆ ಅವನು ಸತ್ತ ದಿನ ನನಗೆ ತುಂಬಾ ಸಂತೋಷ ಆಯಿತು. ಇಷ್ಟೆಲ್ಲ ಕೇಸ್ಗಳು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿದ್ದವು. ಆ ಕಾರಣಕ್ಕೆ ನಾನು ಪಾಲಿಟಿಕ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಇದುವರೆಗೂ 20+ ಕೇಸನ್ನ ಒಂಟಿಯಾಗಿ ಹೋರಾಡಿದ್ದೇನೆ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ನಿಂದ ಕೇಸ್ ಕ್ಲಿಯರ್ ಮಾಡಿಕೊಂಡೆ ಅನ್ನೋ ಅಪವಾದ ಬೇಡ ಅನ್ನೋ ಕಾರಣಕ್ಕೆ ಕೇಸ್ಗಳನ್ನ 2010ನಲ್ಲಿ ಕ್ಲಿಯರ್ ಆದ ನಂತರವೇ ಪಾಲಿಟಿಕ್ಸ್ಗೆ ಜಾಯ್ನ್ ಆದೆ. ಇದು ನನ್ನ ಗಂಡನ ಅಡ್ವೈಸ್ ಆಗಿತ್ತು. ನನ್ನ ಗಂಡ ಒಬ್ಬ ಹಿಂದೂ, ಅವರ ಹೆಸರು ಪ್ರಭು ಹಾಗೂ ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಒಬ್ಬಳು ದೊಡ್ಡ ಮಗಳು ಮಣಿರತ್ನಂ ಜೊತೆ ಕೆಲಸ ಮಾಡಿದ್ದಾಳೆ ಮತ್ತು ಒಬ್ಬಳು ಕುಕಿಂಗ್ ಫ್ಯಾಷನೇಟೆಡ್ ಆಗಿ ಅವಳು ಬೇಕರ್ ಆಗಿದ್ದಾಳೆ. ಅವರಿಬ್ಬರು ನನ್ನ ಪ್ರೌಡ್. ಖುಷ್ಬು ಅವರ ಜೀವನ ಕಥೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡ್ಕೊ ತಿಳಿಸಿ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.